ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಕಡೆಯಿಂದ ಇವತ್ತೇನು ಟಾಪಿಕ್ ಅಂದ್ರೆ ಮೊನ್ನೆ ನಾವು ಒಂದು ವಿಡಿಯೋದಾಗ ಲಾರ್ವಾ ಹುಳುಗಳನ್ನು ಯಾವ ಥರ ಮಾಡ್ಬೇಕು ಅನ್ನೋದು ಹೇಳಿದ್ದೆ. ಈ ವಿಡಿಯೋದಾಗ ಯಾವ ಥರ ಕೋಳಿಗೆ ನೀಡಬೇಕು, ಹೊಳ್ಳಿ ಅದನ್ನು ಯಾವ ಥರ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ಫುಲ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೀವು ನೋಡಾಕತ್ತಿರಲ್ಲ, ಇವ ಬಂದು ಲಾರ್ವಾ ಹುಳುಗಳು. ಇವು ಕೋಳಿಗಳಿಗೆ ಮರಿಗಳಿಗೆ ಉತ್ತಮ ಆಹಾರ. ಇದ್ರೊಳಗೆ 80-90% ಪ್ರೋಟೀನ್ ಅಂಶನೇ ಇರ್ತೈತಿ. ಇವುಗಳನ್ನು ಕೊಡೋದ್ರಿಂದ ಕೋಳಿಗಳು ಬೇಗ ಬೆಳವಣಿಗೆ ಆಗುತ್ತವೆ. ಇವನ್ನ ಕೋಳಿ ಕೊಡಂಬರ್ರಿ ಯಾವ ಥರ ತಿಂತಾವೆ ನೋಡೋಣ. ನೋಡಿ, ಹುಂಜಗಳು ಯಾವ ಥರ ಕೋಳಿಗಳನ್ನ ಕರೆದು ತಿನ್ನಿಸ್ತವು, ಹುಳಗಳನ್ನು ಆರಿಸ್ಕೊಂಡು ತಿಂದುಬಿಡ್ತವು. ಈಗ ನೀವು ನೋಡಕತ್ತಿರಲ್ಲ, ಈ ಥರ ಏನರ ಒಂದು ಹಾಸಿ ಅದ್ರೊಳಗೆ ಈ ಥರ ಅದನ್ನು ಸಗಣಿನ ಹಾಕಿದ್ರೆ ಇದ್ರೊಳಗೆ ಹುಳಗಳು ಇರ್ತಾವಲ್ಲ, ಈ ಹುಳಗಳನ್ನು ಕೋಳಿಗಳು ಚೆನ್ನಾಗಿ ತಿಂತಾವು. ಹುಡುಕೊಂಡು ಎಲ್ಲ ಹುಳಗಳನ್ನು ತಿಂದು ಖಾಲಿ ಮಾಡ್ತಾವೆ. ಇದು 80-90% ಒಳ್ಳೆ ಪ್ರೋಟೀನ್ ಅಂಶ ಇರ್ತೈತಿ. ಕೋಳಿಗೆ ಬೆಳವಣಿಗೆ ಆಹಾರ ಇರ್ತೈತಿ. ಇದನ್ನು ನೀವು ಒಂದು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಈ ಥರ ಕೋಳಿಗಳಿಗೆ ಕೊಟ್ಟರೆ ಚೆನ್ನಾಗಿ ಬೆಳವಣಿಗೆ ಬರ್ತಾವೆ ಬೇಸಿಗೆ ಒಳಗೆ. ಇದನ್ನು ನೀವು ರೆಡಿ ಮಾಡ್ಕೋಬೇಕಂದ್ರೆ ಇದಕ್ಕೇನು ಜಾಸ್ತಿ ಕಾಸ್ಟ್ ನಿಮ್ಗೆ ಆಗೋದಿಲ್ಲ. ಈ ಥರ ನೀವು ಆಕಳ ಸಗಣಿ ಇಲ್ಲ ಎಮ್ಮೆ ಸಗಣಿ ಈ ಥರ ಇತ್ತಂದ್ರೆ ಅದನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ನೋಡಿರಿ, ಇಲ್ಲಿ ಯಾವ ಥರ ಹುಳಗಳು ಅದಾವೆ ನೋಡಿರಿ. ಈ ಎಲ್ಲ ಹುಳಗಳನ್ನು ಕೋಳಿಗಳು ಆರಿಸ್ಕೊಂಡು ತಿಂತವು. ಈ ಥರ ಲಾರ್ವಾ ಹುಳಗಳು ಉತ್ಪತ್ತಿ ಆಗ್ತವೆ. 8-9 ದಿವಸದೊಳಗೆ ಒಂದು ಅರ್ಧ ಇಂಚಷ್ಟಾದರೂ ಬೆಳವಣಿಗೆ ಈ ಹುಳಗಳು ಆಗ್ತವೆ. ನೋಡಿರಿ ಯಾವ ಥರ ಹುಳಗಳು, ಸಾವಿರಾರು ಗಟ್ಟಲೆ ಹುಳಗಳು ಇಲ್ಲಿ ಉತ್ಪತ್ತಿ ಆಗ್ತವೆ. ಇದಕ್ಕೆ ನೀವು ಏನೂ ಕಾಸ್ಟ್ ಇಲ್ಲ, 0%. ನೀವು ಇದ್ರೊಳಗೆ ಜಾಸ್ತಿ ಏನೂ ಬಂಡವಾಳ ಹಾಕೋದಿರಲ್ಲ. ನಿಮ್ಮ ಮನೆ ಒಳಗೆ ವೇಸ್ಟ್ ಸಗಣಿ ಇರ್ತೈತಲ್ಲ, ಅದು ವೇಸ್ಟ್ ಸಗಣಿಲಿಂದ ಈ ಥರ ಹುಳಗಳನ್ನ ರೆಡಿ ಮಾಡ್ಕೋಬೇಕು. ಈ ಹುಳಗಳನ್ನು ಹುಡುಕಿ ತಿಂತಾವೆ. ಈ ಥರ ಲಾರ್ವಾ ಹುಳಗಳನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ನೋಡೋಣ ಬನ್ನಿ. ನಿಮ್ಮಂತೆಲೆ ಏನರ ಈ ಥರ ವೇಸ್ಟ್ ಬಕೆಟ್ ಇದ್ವು ಅಂದ್ರೆ ಫಸ್ಟ್ ಒಂದು ಲೇಯರ್ ಸಗಣಿ ಹಾಕ್ಕೋಬೇಕು ತಳಭಾಗದಾಗ. ಅಂದ್ರೆ ನೀವು ತಳಭಾಗದಾಗ ಒಂದು ಪುಟ್ಟಿ ಇಲ್ಲ ಅರ್ಧ ಪುಟ್ಟಿಯಷ್ಟು ಫಸ್ಟ್ ಸಗಣಿ ಹಾಕ್ಕೊಂಡು, ಆಮೇಲೆ ಇದಕ್ಕೆ ಒಂದು ಅರ್ಧ ಸಗಣಿ ಹಾಕ್ಕೊಂಡಿಂದ ಸ್ವಲ್ಪ ಹಿಟ್ಟು ಉದುರಿಸ್ಕೋಬೇಕು. ನೀವು ಅಷ್ಟು ಸಗಣಿ ಹಾಕಿ ಬರೋ ಮ್ಯಾಗಷ್ಟ ಹಿಟ್ಟು ಉದುರಿಸಿ ಕೇಳ್ಬಿಟ್ರೆ ಇದ್ರೊಳಗೆ ಹುಳ ಮ್ಯಾಗಷ್ಟ ಉತ್ಪತ್ತಿ ಹಾಕವು. ತಳಭಾಗದಾಗ ಯಾವುದೇ ರೀತಿ ಹುಳಗಳು ಉತ್ಪತ್ತಿ ಆಗೋದೇ ಇಲ್ಲ. ಯಾಕಂದ್ರೆ ನೀವು ಮ್ಯಾಗ ಅಷ್ಟ ಹಿಟ್ಟು ಹಾಕಿರ್ತೀರಿ, ಅಲ್ಲಷ್ಟ ಹಿಟ್ಟೊಳಗೆ ಹುಳಗಳು ಉತ್ಪತ್ತಿ ಆಗ್ತಾವೆ. ಈ ಥರ ಫಸ್ಟ್ ಒಂದು ಲೇಯರ್ ಸಗಣಿ ಹಾಕ್ಕೊಂಡು ಇದಕ್ಕೆ ಹಿಟ್ಟು ಉದುರಿಸ್ಕೊಂಡು, ಆಮೇಲೆ ನೀರು ಈ ಥರ ಚಿಮ್ಕಿಸ್ಕೋಬೇಕು ಒಂದು ಸ್ವಲ್ಪ. ಆಮೇಲೆ ಮತ್ತೊಂದು ಲೇಯರು ಸಗಣಿ ಹಾಕ್ಕೋಬೇಕು. ಆಮೇಲೆ ಮತ್ತೆ ಒಂದು ಅರ್ಧ ಪುಟ್ಟಿಯಷ್ಟು ನೀವು ಸಗಣಿ ಹಾಕೋರಿ. ಸಗಣಿ ಒಂದು ಸ್ವಲ್ಪ ತಪ್ಪಲ ಆ ಥರ ಏನರ ನೀವು ವೇಸ್ಟೇಜ್ ಇತ್ತಂದ್ರೆ ಹಾಕೋರಿ. ಅದು ಏನೂ ತೊಂದರೆ ಆಗಂಗಿಲ್ಲ, ಎಲ್ಲನೂ ಹುಳಗಳು ಉತ್ಪತ್ತಿ ಆಗ್ತವೆ. ಈ ಥರ ಸಗಣಿ ಹಾಕ್ಕೊಂಡು ಸಾಕು. ಈ ಥರ ಸಗಣಿ ಹಾಕ್ಕೊಂಡು ಆಮೇಲೆ ಮತ್ತೊಂದು ಇದ್ರ ಮ್ಯಾಗಡೆ ಮತ್ತೆ ಹಿಟ್ಟು ಉದುರಿಸ್ಬೇಕು. ಈ ಥರ ಹಿಟ್ಟು ಚೆನ್ನಾಗಿ ಉದುರಿಸ್ಬೇಕು. ಒಂದು ಅರ್ಧ kg ಹಿಟ್ಟಾದ್ರೆ ನಿಮಗೆ ಭಾಳ ಆಗುತ್ತೆ, ಅಷ್ಟು ಜಾಸ್ತಿ ನಿಮಗೆ ಹೋಗೋದಿಲ್ಲ. ಇದು ಎಲ್ಲ ನಿಮಗೆ ಕೋಳಿಗಳಿಗೆ ಮರಿಗಳಿಗೆ ಬೆಳವಣಿಗೆ ಫಾಸ್ಟ್ ಆಗುತ್ತೆ. ಪ್ರೋಟೀನು ಎಲ್ಲ ಆಹಾರದೊಳಗೂ ಪ್ರೋಟೀನ್ ಅಂಶ ಕಮ್ಮಿ ಇರ್ತೈತಿ. ಬಟ್ ಈ ಥರ ಲಾರ್ವಾ ಹುಳಗಳ ಒಳಗೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತೈತಿ. ಈ ಥರ ಹಿಟ್ಟು ಹಾಕ್ಕೊಂಡು ಮತ್ತು ಇದಕ್ಕೆ ನೀರು ಚಿಮ್ಕಿಸ್ಕೋಬೇಕು. ಈ ಥರ ನೀರು ಚಿಮ್ಕಿಸ್ಕೊಂಡು ಕೇಳ್ಬಿಟ್ರಿ ಅಂದ್ರೆ ಒಂದು 8-9 ದಿವಸದೊಳಗೆ ಇದ್ರೊಳಗೆ ಹುಳಗಳು ರೆಡಿ ಆಗ್ತವೆ. ಒಂದು 10 ದಿವಸಕ್ಕೆಲ್ಲ ಅರ್ಧ ಇಂಚಷ್ಟು ಹುಳಗಳು ರೆಡಿ ಆಗ್ತವೆ. ಇದನ್ನು ಏನು ಮಾಡಬೇಕು ಅಂದ್ರೆ ಈ ಥರ ಪುಟ್ಟಿ ಮುಚ್ಚಿ ಒಂದು 2-3 ದಿನ ಬಿಟ್ಟು ಬಿಡ್ಬೇಕು. ಆಮೇಲೆ ಒಂದು 2-3 ದಿನ ಆಗಿಂದ ಒಂದು ಸ್ವಲ್ಪ ಒಂದು ಮುಟ್ಟಿಗೆ ಅಷ್ಟು ಹಿಟ್ಟು ಉದುರಿಸಿ ಆಮೇಲೆ ಮತ್ತೆ ನೀರು ಚಿಮ್ಕಿಸ್ಕೋಬೇಕು. ಈ ಥರ ಆಮೇಲೆ ನೀವು ಯಾವುದೇ ರೀತಿ ಹಿಟ್ಟು ಹಾಕೋಂಗಿಲ್ಲ, ಆಮೇಲೆ ಬರೀ ನೀರು ಚಿಮ್ಕಿಸ್ಕೋಬೇಕು. ಈಗ ನೋಡಿರಿ, ಇದು ಒಂದು ನಾವು 5 ದಿವಸ ಆಗೈತಿ, ಅಲ್ಲೇ 5 ದಿವಸಕ್ಕಲ್ಲೇ ಸಣ್ಣ ಹುಳುಗಳು ಈ ಥರ ಕಾಣಕತ್ತವು. ಈ ಥರ ನೀವು ಇಲ್ಲಿ ಕೆದಕ್ಕೆ ನೋಡ್ಬೇಕು, ಇಲ್ಲಿನೂ ಹುಳಗಳು ಆಗಕತ್ತಿಲ್ಲ. ಈ ಥರ ಫಸ್ಟ್ ಎಲ್ಲ ದಂಡಿ ಭಾಗದೆಲ್ಲ ಹುಳಗಳು ಆಗ್ತವೆ, ಆಮೇಲೆ ತಳಭಾಗಕ್ಕೆ ಹೋಗ್ತವೆ. ಈ ಥರ ನೀವು ತಳಗೆಲ್ಲ ಎಬ್ಬಿ ನೋಡಿ ಇಲ್ಲೇನು ಹುಳಗಳು ಇಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಅಂದ್ರೆ ಈ ಹುಳಗಳು ಎಲ್ಲ ತಳಗಳಿಗೆ
ಹೋಗ್ತಾವೆ, ಅಲ್ಲಿ ಹುಳಗಳು ಉತ್ಪತ್ತಿ ಆಗ್ತಾವೆ. ಈ ಥರ ಹುಳಗಳನ್ನು ಉತ್ಪತ್ತಿ ಮಾಡಿಕೊಂಡು ಕೋಳಿ ಮರಿಗಳಿಗೆ ಕೊಡಿ, ಉತ್ತಮ ಬೆಳವಣಿಗೆ ಬರುತ್ತವೆ. ಧನ್ಯವಾದಗಳು.